ಶ್ರೀರಾಮಚಂದ್ರ, ನರವ್ಯಾಘ್ರ ಪುರುಷಶ್ರೇಷ್ಠನಾಗಿರತಕ್ಕಂತಹ ಕ್ಷತ್ರಿಯನಾಗಿರತಕ್ಕಂತಹ ಶ್ರೀರಾಮಚಂದ್ರ ಇವತ್ತು ಆ ಜಟಾಧಾರಣ ಮಾಡಿ ಒಬ್ಬ ತಾಪಸಿಯಾಗಿ ಪರಿವರ್ತನಾದ. ತೌ ತದಾ ಚೀರ ಸಂಪನ್ನವು ಜಟಾಮಂಡಲ ಧಾರಿಣವು ಅಶೋಭೇತಾಂ ಋಷಿ ಸಮವು ಭ್ರಾತರವು ರಾಮಲಕ್ಷ್ಮಣವು. ಶ್ರೀರಾಮಲಕ್ಷ್ಮಣರಿಬ್ಬರೂ ಕೂಡ ಜಟಾಧಾರಣೆ ಮಾಡಿದ್ದಾರೆ, ನಾರುಮಡಿಯನ್ನು ಹುಟ್ಟಿದ್ದಾರೆ. ಈ ಎರಡರಿಂದಾಗಿ ನೋಡುವ ಮಂದಿಗೆ ಇವರಿಬ್ಬರು ಕೂಡ ಋಷಿಗಳಂತೆ ಮುನಿಗಳಂತೆ ಕಾಣ್ತಾ ಇದ್ದಾರೆ. ಪ್ರಥಮಾದಿಷ್ಟವಾನ್ ರಾಮ ಸಹಾಯಂ ಗುಹಮಬ್ರವೀತ್ ಅಪ್ರಮತ್ತೋ ಬಲೆ ಕೋಶೆ ದುರ್ಗೆ ಜನಪದೇ ತಥಾ ಭವೇಥಾ ಗುಹ ರಾಜ್ಯಂ ಹಿ ದುರಾರಕ್ಷತಮಂ ಮತಂ. ಇನ್ನೇನು ಗುಹನನ್ನು ಬೀಳುಕೊಂಡು ನಾವೇನೇರಿ ಗಂಗಾ ನದಿಯನ್ನು ದಾಟಬೇಕು. ಆ ಹೊತ್ತಿಗೆ ಗುಹನಿಗೊಂದಿಷ್ಟು ಸಾಂತ್ವನದ ಮಾತುಗಳನ್ನು ಆಡ್ತಾ ಇದ್ದಾನೆ. ಯಾವ ವ್ರತವನ್ನು ನಾನು ತಾಪಸ ವೃತ್ತಿಯನ್ನು ಸ್ವೀಕರಿಸ್ತಾ ಇದ್ದೇನೆ ಅದನ್ನು ಮಾಡಿಕೊಂಡಾಯಿತು. ಗುಹ, ನಿನ್ನ ರಾಜ್ಯವನ್ನು ಚೆನ್ನಾಗಿ ನೋಡಿಕೋ. ಸೈನ್ಯ, ಕೋಶ, ದುರ್ಗಗಳು ನಿನ್ನ ಈ ಕಾರ್ಯ. ಈ ನಿಷಾದ ಅಧಿಪತಿ ನೀನಾಗಿದ್ದಿ, ಎಲ್ಲರನ್ನೂ ಕೂಡ ಕ್ಷೇಮದಿಂದ ನೋಡಿಕೋ. ತತಸ್ಥಂ ಸಮನುಜ್ಞಾಪ್ಯ ಗುಹಮಿಕ್ಷ್ವಾಕುನಂದನ ಜಗಾಮ ತೂರ್ಣಮವ್ಯಗ್ರಹ ಸಭಾರ್ಯ ಸಹ ಲಕ್ಷ್ಮಣ. ಶ್ರೀರಾಮಚಂದ್ರ ಹೀಗೆ ಗುಹನನ್ನು ಸಾಂತ್ವನಪಡಿಸಿ ತಡ ಮಾಡದೆ ಸೀತಾಲಕ್ಷ್ಮಣರಿಂದ ಕೂಡಿಕೊಂಡು ಆ ನದಿಯ ಕಡೆಗೆ ನಾವೇ ಎಡೆಗೆ ನಡೆದಿದ್ದಾನೆ. ಸತದೃಷ್ಟ್ವಾ ನದೀ ತೀರೆ ನಾವಮಿಕ್ಷ್ವಾಕುನಂದನ ತಿತೀರ್ಷು ಶೀಘ್ರಗಾಂ ಗಂಗಾಂ ಇದಂ ವಚನಮಬ್ರವೀತ್. ನದಿಯನ್ನು ದಾಟೋದಕ್ಕೋಸ್ಕರ ಶ್ರೀರಾಮಚಂದ್ರ ನದಿ ತೀರಕ್ಕೆ ಬಂದಿದ್ದಾನೆ. ಬಹುವೇಗವಾಗಿ ಹರಿತಾ ಇರತಕ್ಕಂತಹ ನದಿ ಅದು. ಲಕ್ಷ್ಮಣನಲ್ಲಿ ಅಂತ ಇದ್ದಾನೆ, ಆರೋಹತ್ವಂ ನರವ್ಯಾಘ್ರ ಸ್ಥಿತಾಂ ನಾಪಮಿಮಾಂ ಶನೈಃ ಸೀತಾಂ ಚ ಆರೋಪಯಾನ್ ವಕ್ಷಂ ಪರಿಗೃಹ್ಯ ಮನಸ್ವಿನಿ. ಲಕ್ಷ್ಮಣ, ನೀನು ಮುಂದಾಗಿ ಆ ನಾವೆಯನ್ನೇರು, ಅದರಂತೆ ಬಳಿಕ ಸೀತಾದೇವಿಯನ್ನು ಕೂಡ ಏರಿಸಿಕೋ, ನಾವೆಯನ್ನೇರಿಸಿಕೋ. ಸಭ್ರಾತು ಶಾಸನಂ ಶ್ರುತ್ವ ಸರ್ವಂ ಅಪ್ರತಿಕೂಲಯನ್ ಆರೋಪ್ಯ ಮೈಥಿಲೀಂ ಪೂರ್ವಂ ಆರುರೋಹ ಆತ್ಮವಾಂಸ್ತತಃ. ಲಕ್ಷ್ಮಣ, ಶ್ರೀರಾಮಚಂದ್ರನ ಮಾತನ್ನು ಯಾವತ್ತೂ ಕೂಡ ಪರಿಪಾಲನೆ ಮಾಡುವವನು. ಅದರಂತೆ ಶ್ರೀರಾಮಚಂದ್ರನ ಆದೇಶವನ್ನು ಪರಿಪಾಲಿಸಿದ, ತಾನೂ ಏರಿದ, ಸೀತಾದೇವಿಯನ್ನೂ ಏರಿಸಿಕೊಂಡ. ತಥೋ ನಿಷಾದಾಧಿಪತಿ ಗುಹೋ ಜ್ಞಾತೀನ ಚೋದಯತ್ ರಾಘವೋಪಿ ಮಹಾತೇಜಾ ನಾವಮಾರುಹ್ಯತಾಂ ತತಃ ಬ್ರಹ್ಮವತ್ ಕ್ಷತ್ರವಚ್ಚೈವ ಜಜಾಪ ಹಿತಮಾತ್ಮನಃ. ಸೀತಾ ಲಕ್ಷ್ಮಣರು ಏರಿದ ಬಳಿಕ ಶ್ರೀರಾಮಚಂದ್ರ ತಾನೂ ನಾವೆಯನ್ನೇರಿದ. ಆ ಹೊತ್ತಿಗೆ ಗುಹ ತನ್ನ ಆಳುಗಳು ಯಾರಿದ್ದಾರೆ, ಆ ನಾವೆಯನ್ನು ಮುನ್ನಡೆಸುವವರು, ಅವರಿಗೆ ಆಜ್ಞಾ ನೀಡಿದ. ಶ್ರೀರಾಮಚಂದ್ರ ನಾವೆಯನ್ನೇರಿದವ ಗಂಗೆಯ ಜಲವನ್ನು ಸ್ವೀಕಾರ ಮಾಡಿಕೊಂಡು ಆಚಮನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ತಾ ಇದ್ದಾನೆ. ಆಚಮ್ಯಜ ಯಥಾಶಾಸ್ತ್ರಂ ನದೀಂ ತಾಂ ಸಹ ಸೀತೆಯ ಪ್ರಣಮತ್ ಪ್ರೀತಿ ಸಂತುಷ್ಟೋ ಲಕ್ಷ್ಮಣಶ್ಚ ಮಹಾರಥಃ. ಗಂಗಾ ಜಲವನ್ನು ಸ್ವೀಕಾರ ಮಾಡಿಕೊಂಡು ಆಚಮನೆಯನ್ನು ಮಾಡಿದ. ಆ ಗಂಗಾ ನದಿಗೆ ನಮಸ್ಕಾರವನ್ನು ಮಾಡಿದ. ಸೀತಾ ಲಕ್ಷ್ಮಣರು ಕೂಡ ಅದನ್ನು ಅನುಕರಿಸಿದ್ದಾರೆ. ಅನುಜ್ಞಾಪ್ಯ ಸುಮಂತ್ರಂಚ ಸಬಲಂಚೈವ ತಂ ಗುಹಂ ಆಸ್ಥಾಯ ನಾವಂ ರಾಮಸ್ತು ಚೋದಯಾಮಾಸ ನಾವಿಕಾನ್ ತತಸ್ಥೈಶ್ಚಾಲಿತಾ ನೌಕಾ
ಕರ್ಣಧಾರ ಸಮಾಹಿತ ಶುಭಸ್ಫ್ಯವೇಗಾಭಿಹತ ಶೀಘ್ರಂ ಸಲಿಲಮತ್ಯಗಾತ್. ಶ್ರೀರಾಮಚಂದ್ರನ ಆದೇಶದಂತೆ ನಾವಿಕರು ವೇಗವಾಗಿ ಆ ನಾವೆಯನ್ನು ನಡೆಸಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾವೆ ವೇಗವಾಗಿ ಮುನ್ನಡೀತಾ ಇದೆ. ಮಧ್ಯಂತು ಸಮನುಪ್ರಾಪ್ಯ ಭಾಗೀರಥ್ಯಾಸ್ತ್ವನಂದಿತ ವೈದೇಹಿ ಪ್ರಾಂಜಲಿರ್ಭೂತ್ವ ತಾಂ ನದೀಂ ಇದಮಬ್ರವೀತ್. ನಾವೇ ಗಂಗಾ ನದಿಯ ಮಧ್ಯವನ್ನು ತಲುಪಿದೆ. ಆ ಹೊತ್ತಿಗೆ ಸೀತಾದೇವಿ ಆ ಭಾಗೀರಥಿಯನ್ನು ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾಳೆ. ಪುತ್ರೋ ದಾಶರಥಸ್ಯಾಯಂ ಮಹಾರಾಜಸ್ಯ ಧೀಮತಃ ನಿದೇಶಂ ಪಾಲಯತ್ವೇನಂ ಗಂಗೆ ತ್ವದಭಿರಕ್ಷಿತಃ. ಸ್ವಸ್ತಿ ವಾಚನವನ್ನು ಸೀತಾದೇವಿ ಮಾಡ್ತಾ ಇದ್ದಾಳೆ. ಭಾಗೀರಥಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಭಾಗೀರಥಿ, ನಿನ್ನಲ್ಲಿ ಭಗವಂತನ ಸನ್ನಿಧಾನ ಅತಿಶಯವಾಗಿ ಇದೆ. ಯೋಸೌ ಸರ್ವಗತೋ ದೇವ ಚಿತ್ಸ್ವರೂಪಿ ನಿರಂಜನ ಸ ಏವ ದ್ರವರೂಪೇಣ ಗಂಗಾಂಬ ನಾತ್ರ ಸಂಶಯ. ಶಾಸ್ತ್ರದಲ್ಲಿ ಗಂಗಾ ನದಿಯ ಮಹತ್ವವನ್ನು ವರ್ಣಿಸುವಾಗ ಹೇಳಿರತಕ್ಕಂತಹ ಮಾತಿದು. ಗಂಗೆ ಅಂತ ಹೇಳಿದರೆ ಏನು? ಗಂಗೆಯಲ್ಲಿ ಭಗವಂತನ ಸನ್ನಿಧಾನ ಅತಿಶಯವಾಗಿ ಇದೆ. ಆ ಗಂಗೆಯಲ್ಲಿ ಭಗವಂತನ ಸನ್ನಿಧಾನದ ಅತಿಶಯವನ್ನು ಹೇಳುವುದಕ್ಕೆ ಬೇರೆ ಮಾತಲ್ಲ. ಹೀಗೆ ಹೇಳ್ತಾ ಇದ್ದಾರೆ, ಭಗವಂತನೇ ಚಿತ್ಸ್ವರೂಪಿಯಾಗಿರತಕ್ಕಂತಹ, ಸರ್ವಜ್ಞನಾಗಿರತಕ್ಕಂತಹ, ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಆ ಭಗವಂತನೇ ನೀರಾಗಿ ಹರಿದರೆ ಅದು ಗಂಗೆ. ಭಗವಂತನೇ ನೀರಾಗಿ ಹರಿದರೆ ಹೇಗಿದ್ದೀತು? ಅದು ಗಂಗೆ. ವಾಸ್ತವದಲ್ಲಿ ಜಲ ಅನ್ನುವಂತಹದ್ದು ಅದೊಂದು ಜಡ ವಸ್ತು. ಭಗವಂತ ಚಿತ್ಸ್ವರೂಪಿಯಾಗಿರುವವನು. ಈಶನಿಗೂ ಜಡಕ್ಕೂ ಭೇದ ಅನ್ನತಕ್ಕಂತಹದ್ದು ನಿತ್ಯದಲ್ಲಿ ಇರುವಂತಹದ್ದೇ. ಆದರೂ ಈ ಮಾತಿನ ತಾತ್ಪರ್ಯ ಆ ಭಗವಂತನೇ ನೀರಾಗಿ ಹರಿದಿದ್ದಾನೆ ಅಂತಲ್ಲ. ಭಗವಂತನೇ ನೀರಾಗಿ ಹರಿದುದಾದರೆ ಆ ನೀರಿನಲ್ಲಿ ಭಗವಂತನ ಸನ್ನಿಧಾನ ಹೇಗೋ ಅಷ್ಟು ಸನ್ನಿಧಾನ, ಅಷ್ಟು ಪವಿತ್ರ ಆ ನದಿ, ಆ ಜಲ. ಈ ಹಿನ್ನೆಲೆಯಲ್ಲಿ ಆ ಸೀತಾದೇವಿ ಭಾಗೀರಥಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಭಗವಂತನಿಗೆ ಅತ್ಯಂತ ಪ್ರಿಯರಾಗಿರತಕ್ಕಂಥವಳು ನೀನು. ಇವತ್ತು ದಶರಥ ಮಹಾರಾಜನ ಹಿರಿಯ ಪುತ್ರನಾಗಿರತಕ್ಕಂತಹ ನನ್ನ ಪತಿ ತಂದೆಯ ಆದೇಶವನ್ನು ಪರಿಪಾಲಿಸುವುದಕ್ಕೋಸ್ಕರ ಹೊರಟಿದ್ದಾನೆ. ಅದು ನಿನ್ನ ಅನುಗ್ರಹದಿಂದ ಆ ಸಂಕಲ್ಪ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತವಾಗಬೇಕು. ಆ ರೀತಿ ಅನುಗ್ರಹಿಸು. ಅಂತಹ ರಕ್ಷಣೆಯನ್ನು ನೀನು ನೀಡು. 14 ಹಿ ವರ್ಷಾಣಿ ಸಮಗ್ರಾಣ್ಯುಷ್ಯ ಕಾನನೆ ಭ್ರಾತ್ರಾ ಸಹ ಮಯಾ ಚೈವ ಪುನಃ ಪ್ರತ್ಯಾಗಮಿಷ್ಯತಿ. 14 ವರ್ಷಗಳ ಕಾಲ ಸಮಗ್ರವಾಗಿ ಕಾನನದಲ್ಲಿ ಉಳಿದುಕೊಂಡು ತಾಪಸ ಜೀವನವನ್ನು ನಡೆಸಿ ಆ ಮೂಲಕ ತಂದೆ ತಾಯಿಂದಿರ ಮಾತನ್ನು ಸತ್ಯಗೊಳಿಸಿ ಭ್ರಾತ್ರಾ ಸಹ ಮಯಾ ಚೈವ ಪುನಃ ಪ್ರತ್ಯಾಗಮಿಷ್ಯತಿ. ತಮ್ಮನಾಗಿರತಕ್ಕಂಥ ಲಕ್ಷ್ಮಣ ಹಾಗೂ ನಾನು ನಮ್ಮಿಬ್ಬರಿಂದ ಜೊತೆಗೂಡಿಕೊಂಡು ಶ್ರೀರಾಮಚಂದ್ರ ಮತ್ತೆ ಅಯೋಧ್ಯೆಗೆ ಮರಳಬೇಕು. ಹಾಗಾಗಿ ತತಸ್ತ್ವಾಂ ದೇವಿ ಸುಭಗೆ ಕ್ಷೇಮೇಣ ಪುನರಾಗತ ಯಕ್ಷ್ಯೇ ಪ್ರಮುದಿತ ಗಂಗೆ ಸರ್ವಕಾಮ ಸಮೃದ್ಧಿನಿ. ಅಂತಹ ಅನುಗ್ರಹವನ್ನು ನೀನು ನಮ್ಮ ಮೇಲೆ ಮಾಡಬೇಕು. ಇದು ನನ್ನ ಪ್ರಾರ್ಥನೆ. ಇಂತಹ ಅನುಗ್ರಹವನ್ನು ನೀನು ನಮಗೆ ಮಾಡಿದುದಾದರೆ ಮರಳಿ ಬಂದ ಬಳಿಕ ನಾನು ನಿನ್ನನ್ನು ಉತ್ತಮ ಕಲ್ಪದಲ್ಲಿ ಪೂಜಿಸಲಿಕ್ಕಿದ್ದೇನೆ. ಯಕ್ಷೇ ಪ್ರಮುದಿತ ಗಂಗೆ ಸರ್ವಕಾಮ ಸಮೃದ್ಧಿನಿ. ಇಂತಹ ನನ್ನ ಬಯಕೆ ಅದು ಈಡೇರಿದು ಅಂತಂದರೆ ನಿನ್ನನ್ನು ಉತ್ತಮವಾದಂತಹ ವಿಧಿಯಿಂದ ನಿನ್ನನ್ನು ಪೂಜಿಸ್ತೇನೆ, ಅರ್ಚಿಸ್ತೇನೆ. ತ್ವಂ ಹಿ ತ್ರಿಪಥಗೆ ದೇವಿ ಬ್ರಹ್ಮಲೋಕಂ ಸಮಕ್ಷಸೆ ಭಾರ್ಯಾ ಚೋದಧಿರಾಜಸ್ಯ ಲೋಕೇಸ್ಮಿನ್ ಸಂಪ್ರದರ್ಶಿಸಿ. ನಿನ್ನ ಮಹತ್ವ ಅಂತಹದ್ದು.
ತ್ವಂ ಹಿ ತ್ರಿಪಥಗೇ ದೇವಿ, 3 ಲೋಕದಲ್ಲಿಯೂ ಕೂಡ ಹರಿಯುವಂತಹ ನದಿ ನೀನು. ಬ್ರಹ್ಮಲೋಕಂ ಸಮಕ್ಷಸೆ, ಬ್ರಹ್ಮಲೋಕಕ್ಕೂ ಹೋಗುವ ಸಾಮರ್ಥ್ಯ ನಿನಗಿದೆ. ಉದಧಿರಾಜನಾಗಿರತಕ್ಕಂಥ ವರುಣನ ಮಡದಿ ನೀನು. ಅಂತಹ ನಿನ್ನ ಅನುಗ್ರಹ ಇತ್ತು ಅಂತಾದರೆ ನಮ್ಮ ಈ ಸಂಕಲ್ಪ ಏನಿದೆ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತವಾಗತ್ತೆ. ಸಾತ್ವಂ ದೇವಿ ನಮಸ್ಯಾಮಿ ಪ್ರಶಂಸಾಮಿ ಚ ಶೋಭನೆ, ಪ್ರಾಪ್ತರಾಜ್ಯೆ ನರವ್ಯಾಘ್ರೆ ಶಿವೇನ ಪುನರಾಗತೆ. ನಮ್ಮ ಈ ಸಂಕಲ್ಪ ಅದು ಈಡೇರೋದಕ್ಕೋಸ್ಕರ ನಿನ್ನ ಅನುಗ್ರಹ ನಮಗೆ ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇದೋ ದೇವಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ. ಮರಳಿ ಬಂದ ಬೇಲೆ ಗವಾಂ ಶತಸಹಸ್ರಂ ಚ ವಸ್ತ್ರಾಣ್ಯನ್ನಂಚ ಪೇಶಲಂ ಬ್ರಾಹ್ಮಣೇಭ್ಯ ಪ್ರದಾಸ್ಯಾಮಿ ತವ ಪ್ರಿಯ ಚಿಕೀರ್ಷಯ. ಅರಣ್ಯವಾಸದಿಂದ ಮರಳಿ ಬಂದ ಬಳಿಕ ನೀನು ನಮಗೆ ಮಾಡಿರತಕ್ಕಂಥ ಈ ಅನುಗ್ರಹಕ್ಕೋಸ್ಕರ ನಿರ್ವಿಘ್ನವಾಗಿ ಏನು ನಮ್ಮ ಈ ವ್ರತ ಪರಿಸಮಾಪ್ತವಾಗಬೇಕು, ಅಂತಹ ಆ ಅನುಗ್ರಹವನ್ನು ನೀನು ಮಾಡಿರುವುದಕ್ಕೋಸ್ಕರ ನಿನ್ನ ಹೆಸರಿನಲ್ಲಿ ಒಳ್ಳೆಯ ದಾನ ದಕ್ಷಿಣ ಇವನ್ನೆಲ್ಲ ನಾನು ಸಜ್ಜನರಿಗೆ ಬ್ರಾಹ್ಮಣರಿಗೆ ನೀಡಲಿಕ್ಕಿದ್ದೇನೆ. ಗವಾಂ ಶತಸಹಸ್ರಂ ಚ, ಲಕ್ಷ ಸಂಖ್ಯೆಯಲ್ಲಿ ಗೋವುಗಳನ್ನು ನಿನ್ನ ಹೆಸರಲ್ಲಿ ನಾನು ಬ್ರಾಹ್ಮಣರಿಗೆ ದಾನ ಮಾಡ್ತೇನೆ. ಬಡಬಗ್ಗರಿಗೆ ವಸ್ತ್ರಾಣಿ ಅನ್ನಂಚ, ವಸ್ತ್ರದಾನ ಮಾಡ್ತೇನೆ, ಅನ್ನದಾನ ಮಾಡ್ತೇನೆ. ಇವೆಲ್ಲ ನಿನ್ನ ಹೆಸರಲ್ಲಿ ನಾವು ಮಾಡ್ತೇನೆ. ಯಕ್ಷೇ ತ್ವಾಂ ಪ್ರಿಯತಾಂ ದೇವಿ ಪುರೀಂ ಪುನರಾಗತ ಉಪಾಗತ ಯಾನಿ ತ್ವತ್ತೀರವಾಸೀನಿ ದೈವತಾನಿ ಚ ಸಂತಿ ತಾನಿ ಸರ್ವಾಣಿ ಯಕ್ಷ್ಯಾಮಿ ತೀರ್ಥಾನಿ ಆಯತನಾನಿ ಚ. ನಿನ್ನನ್ನೊಬ್ಬಳನ್ನೇ ನಾನು ಪೂಜೆ ಮಾಡೋದಲ್ಲ. ಯಾನಿ ವಾಸೀನಿ ದೈವತಾನಿ ಚ ಸಂತಿ, ಗಂಗಾ ನದಿಯ ಎರಡೂ ದಡದಲ್ಲಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಆಶ್ರಮಗಳಿದ್ದಾವೆ, ಅಲ್ಲಲ್ಲಿ ಭಗವಂತನ ಸನ್ನಿಧಾನಗಳಿದ್ದಾವೆ, ವಿಶಿಷ್ಟವಾಗಿರುವ ಸನ್ನಿಧಾನಗಳಿದ್ದಾವೆ. ಆ ನಿನ್ನ ನದಿಯ ತೀರದಲ್ಲಿ ಎಷ್ಟು ದೇವತೆಗಳ ಆಲಯಗಳಿದ್ದಾವೋ ಅಲ್ಲೆಲ್ಲ ಕಡೆಯೂ ಕೂಡ ಆ ಭಗವಂತನ ಆರಾಧನೆಯನ್ನು ನಾನು ಮಾಡಲಿಕ್ಕಿದ್ದೇನೆ. ಅಲ್ಲಲ್ಲಿ ಗಂಗಾ ನದಿಯಲ್ಲೇ ಮತ್ತೆ ಪುನಃ ವಿಶಿಷ್ಟವಾದಂತಹ ಕ್ಷೇತ್ರಗಳಿದ್ದಾವೆ, ಅಲ್ಲೂ ಕೂಡ ಭಗವದಾರಾಧನೆಯನ್ನು ಮಾಡಲಿಕ್ಕಿದ್ದೇನೆ. ಪುನರೇವ ಮಹಾಬಾಹು ಮಯ ಭ್ರಾತರಾಜ ಸಂಗತಃ ಅಯೋಧ್ಯಾಂ ವನವಾಸಾತ್ತು ಪ್ರವಿಶ್ಯತು ಅನಘೋನಘೆ. ಯಾಕೋಸ್ಕರ ಇಂತಹ ಪ್ರಾರ್ಥನೆ? ಶ್ರೀರಾಮಚಂದ್ರ ನಿರ್ವಿಘ್ನವಾಗಿ ಈ ವನವಾಸವನ್ನು ಪೂರೈಸಿಕೊಂಡು ತಾಪಸ ಜೀವನವನ್ನು ಪೂರೈಸಿಕೊಂಡು ಮತ್ತೆ ಪುನಃ ಅಯೋಧ್ಯಾಂ ಪ್ರವಿಶತು ಅನಘಃ. ಯಾವ ದೋಷವೂ ಇಲ್ಲದೆ ಶ್ರೀರಾಮಚಂದ್ರ ಆ ಅಯೋಧ್ಯೆಯನ್ನು ಮತ್ತೆ ಪುನಃ ಪ್ರವೇಶಿಸಬೇಕು. ಹೀಗೆ ಸೀತಾದೇವಿ ಆ ಗಂಗಾ ನದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ತಥಾ ಸಂಭಾಷಮಾಣ ಸ ಸೀತಾ ಗಂಗಾಂ ಅನಿಂದಿತ ದಕ್ಷಿಣಂ ತೀರಂ ಕ್ಷಿಪ್ರಮೇವಾಭ್ಯುಪಾಗಮತ್. ಆ ಸೀತಾದೇವಿ ಈ ರೀತಿ ಗಂಗಾ ನದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತೇನೆ ಆ ನದಿಯನ್ನು ಮಧ್ಯಭಾಗದಲ್ಲಿದ್ದಂತಹ ಆ ದೋಣಿ ನಾವೇ ಅದು ಉತ್ತರ ತೀರಕ್ಕೆ ಬಂದು ಸೇರಿದೆ. ತೀರಂತು ಸಮನುಪ್ರಾಪ್ಯ ನಾವಂ ಹಿತ್ವಾ ನರರ್ಷಭ ಪ್ರಾತಿಷ್ಠತ ಸಹ ಭ್ರಾತ್ರ ವೈದೇಕ್ಯಾಜ ಪರಂತಪಃ. ಉತ್ತರ ತೀರವನ್ನು ಸೇರಿದ ಬಳಿಕ ಶ್ರೀರಾಮಚಂದ್ರ ಆ ನಾವೆಯನ್ನು ತೊರೆದ. ಲಕ್ಷ್ಮಣ ಸೀತೆಯರಿಂದ ಒಡಗೂಡಿಕೊಂಡು ಅರಣ್ಯದತ್ತ ಹೆಜ್ಜೆ ಹಾಕ್ತಾ ಇದ್ದಾನೆ. ಆ ಹೊತ್ತಿಗೆ ಶ್ರೀರಾಮಚಂದ್ರ ಲಕ್ಷ್ಮಣನಿಗಂತ ಇದ್ದಾನೆ, ಅಥಾಬ್ರವೀತ ಮಹಾಬಾಹು ಸುಮಿತ್ರಾನಂದವರ್ಧನಂ ಭವ ಸಂರಕ್ಷಣಾರ್ಥಾಯ ಸಜನೆ ವಿಜನೇಪಿ ವಾ. ಲಕ್ಷ್ಮಣ, ಇವತ್ತಿನಿಂದ ನಿನಗೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಜೊತೆಗೆ ಬಂದಿದ್ದಿ, ಜೊತೆ ಬಂದಂತಹ ನಿನಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಏನು? ಭವ ಸಂರಕ್ಷಣಾರ್ಥಾಯ, ಸೀತಾದೇವಿಯ ರಕ್ಷಣೆಗೋಸ್ಕರ ನೀನು ಸದಾ ಸಿದ್ಧನಾಗಿರಬೇಕು. ಅದು ಜನರಿರತಕ್ಕಂತಹ ಸ್ಥಳ ಇರಬಹುದು, ನಿರ್ಜನವಾಗಿರತಕ್ಕಂತಹ ಸ್ಥಳವೇ ಇದ್ದಿರಬಹುದು, ಎಲ್ಲಾದರೂ ಸರಿನೇ ಸದಾ ಕಾಲವು ಸೀತಾದೇವಿಯ ರಕ್ಷಣೆಯಲ್ಲಿ ಜಾಗೃತನಾಗಿರು.
ಅವಶ್ಯಂ ರಕ್ಷಣಂ ಕಾರ್ಯಂ ಮದ್ವಿಧೈರ್ವಿಜನೇ ವನೆ ಅಗ್ರತೋ ಗಚ್ಚ ಸೌಮಿತ್ರೇ ಸೀತಾ ತ್ವಾಂ ಅನುಗಚ್ಚತು. ಸೀತಾದೇವಿಯ ಮೇಲಿನ ಜವಾಬ್ದಾರಿ ಎಲ್ಲವನ್ನು ಕೂಡ ನನಗೇ ಕೊಟ್ಟು ನೀನು ಸುಮ್ಮನಿರ್ತೀಯೋ ಅಂದ್ಕೋಬೇಡ. ಅವಶ್ಯಂ ರಕ್ಷಣಂ ಕಾರ್ಯಂ ಮದ್ವಿಧೈ ವಿಜನೇ ವನೆ. ನಿರ್ಜನವಾಗಿರತಕ್ಕಂಥ ಈ ಅರಣ್ಯದಲ್ಲಿ ಸೀತಾದೇವಿಯನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ನನ್ನ ಮೇಲೆ ಅವಶ್ಯವಾಗಿದೆ. ನಾನು ಆ ವಿಚಾರದಲ್ಲಿ ಆಸಕ್ತನೇ ಇದ್ದೇನೆ. ಹಾಗಾಗಿ ಅಗ್ರತೋ ಗಚ್ಚ ಸೌಮಿತ್ರೇ, ನೀನು ಮುಂಭಾಗದಲ್ಲಿ ಸಾಗಬೇಕು. 14 ವರ್ಷಗಳ ಕಾಲ ವನದಲ್ಲಿ ತಿರುಗಾಡೋದಿದೆ. ಅದಕ್ಕೋಸ್ಕರ ನಿಯಮಗಳನ್ನು ಈಗಲೇ ಸ್ವೀಕರಿಸೋದು ಅವಶ್ಯ. ಅಗ್ರತೋ ಗಚ್ಚ ಸೌಮಿತ್ರೇ, ಎಲ್ಲಿ ಹೋಗುವಾಗಲೂ ಕೂಡ ಮುಂಭಾಗದಲ್ಲಿ ನೀನು ಸಾಗಬೇಕು. ಆ ಬಳಿಕ ನಿನ್ನನ್ನು ಅನುಸರಿಸಿಕೊಂಡು ಸೀತೆ ಹಿಂಬದಿಯಲ್ಲಿ ಬರಲಿ. ಪೃಷ್ಠತೋನು ಗಮಿಷ್ಯಾಮಿ ಸೀತಾಂ ತ್ವಾಂ ಚ ಅನುಪಾಲಯನ್. ನಿಮ್ಮಿಬ್ಬರ ಹಿಂಭಾಗದಲ್ಲಿ ನಿಮ್ಮಿಬ್ಬರಿಗೂ ರಕ್ಷಣೆ ನೀಡುತ್ತಾ ನಾನು ಸಾಗಿ ಬರ್ತೇನೆ. ಅನ್ಯೋನ್ಯಸ್ಯ ಹಿನೋ ರಕ್ಷಾ ಕರ್ತವ್ಯ ಪುರುಷಶಭ. ನಮ್ಮಿಬ್ಬರ ರಕ್ಷಣೆ ನಮ್ಮಿಬ್ಬರಿಂದಲೇ ಆಗಬೇಕು. ನಿನ್ನ ರಕ್ಷಣೆಗೆ ನಾನು ಮುಂದಾಗಬೇಕು, ನನ್ನ ರಕ್ಷಣೆಗೆ ನೀನಿರಬೇಕು. ಅನ್ಯೋನ್ಯಸ್ಯ ಹಿನೋ ರಕ್ಷಾ ಕರ್ತವ್ಯ ಪುರುಷರ್ಷಭ. ನಹಿ ತಾವತ್ ಅತಿಕ್ರಾಂತ ಸುಕರ ಕಾಚನ ಕ್ರಿಯಾ. ಅರಣ್ಯವನ್ನು ಪ್ರವೇಶ ಮಾಡಿದ್ದೇವೆ, ಸದಾ ಕಾಲವೂ ಕೂಡ ಅತಿ ಜಾಗರೂಕರಾಗಿರಬೇಕು. ಒಂದು ಕಾರ್ಯ, ಒಂದು ಅನಾಹುತ ನಡೆದು ಹೋಯಿತು ಅಂತಂದರೆ ಆದದ್ದು ಆದದ್ದೇ. ಅದಕ್ಕಿನ್ನೇನೋ ಪ್ರತಿಕ್ರಿಯೆಯನ್ನು ಕೊಡಬಹುದೇ ಹೊರತು ಅದನ್ನು ಆಗಿಲ್ಲ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ವಿಜನವಾಗಿರತಕ್ಕಂತಹ ಅರಣ್ಯ ಸದಾಕಾಲಕ್ಕೂ ಯಾವುದೇ ಮೂಲೆಯಿಂದಲೂ ಕೂಡ ಯಾವುದೇ ಆಪತ್ತುಗಳು ಎರಗಾಗುವಂತಹ ಪ್ರಸಂಗ, ಅಂತಹ ಯಾವುದೇ ಆಪತ್ತುಗಳು ನಮ್ಮ ಗುದಗಿಬಾರದಂತೆ ಎಚ್ಚರವಾಗಿರು. ನಹಿ ತಾವತ್ ಅತಿಕ್ರಾಂತ ಸುಕರ ಕಾಚನ ಕ್ರಿಯಾ. ಅದ್ಯ ದುಃಖಂತು ವೈದೇಹಿ ವನವಾಸಸ್ಯ ವೇತ್ಸ್ಯತಿ. ವನವಾಸಕ್ಕೆ ಇವತ್ತು ನಾವು ಮುಂದಡಿ ಇಡ್ತಾ ಇದ್ದೇವೆ. ವನವಾಸ ಅನ್ನುವಂತಹದ್ದು ಅದು ಹೇಗಿರುತ್ತೆ ಅಂತ ಹೇಳಿಕೊಂಡು ಸೀತಾದೇವಿ ಈ ಹಿಂದೆ ಕೇಳಿ ತಿಳ್ಕೊಂಡಿದ್ದಾಳೆ. ಆದರೆ ಅದರ ಅನುಭವ ಅದು ಇವತ್ತು ಆಕೆಗೆ ಆಗಲಿಕ್ಕೆ ಪ್ರಾರಂಭವಾಗತ್ತೆ. ಅದ್ಯ ದುಃಖಂತು ವೈದೇಹಿ ವನವಾಸಸ್ಯ ವೇತ್ಸ್ಯತಿ. ವನವಾಸ ದುಃಖ ಏನು ಅನ್ನೋದನ್ನು ಸೀತಾದೇವಿ ಇವತ್ತು ಅನುಭವಿಸಲಿಕ್ಕಿದ್ದಾಳೆ. ಪ್ರಣಷ್ಟ ಜನ ಸಂಬಾಧಂ ಕ್ಷೇತ್ರಾರಾಮ ವಿವರ್ಜಿತಂ ವಿಷಮಂಚ ಪ್ರಪಾತಂಚ ವನಮಧ್ಯ ಪ್ರವೇಕ್ಷ್ಯತಿ. ಇವತ್ತು ನಾವು ಪ್ರವೇಶಿಸ್ತಾ ಇರತಕ್ಕಂಥ ವನ ಅದು ಎಂತಹದ್ದು? ಪ್ರಣಷ್ಟ ಜನಸಂಬಾಧಂ. ಈ ತನಕವು ಜನಜಂಗುಳಿಯ ನಡುವೆ ಇದ್ದವರು ನಾವು. ಇವತ್ತು ಆ ಸೀತಾದೇವಿ ಮೊದಲ ಬಾರಿಗೆ ಜನರೇ ಇಲ್ಲದಿರತಕ್ಕಂತಹ ವನವನ್ನು, ಸ್ಥಳವನ್ನು ಕಾಣಲಿಕ್ಕಿದ್ದಾಳೆ. ಇಷ್ಟು ದಿವಸ ಜನಜಂಗುಳಿಯ ಮಧ್ಯನೇ ಇದ್ದುದಾದರೆ ಇವತ್ತು ಮೊದಲಾಗಿ ಜನರೇ ಇಲ್ಲದಿರತಕ್ಕಂತಹ ಅರಣ್ಯವನ್ನು ಪ್ರವೇಶಿಸ್ತಾ ಇದ್ದಾಳೆ. ಕ್ಷೇತ್ರ ರಾಮ ವಿವರ್ಜಿತಂ. ಅಯೋಧ್ಯೆಯಲ್ಲಿರುವಷ್ಟು ಕಾಲವೂ ಕೂಡ ಹೊಲಗಳು, ಗದ್ದೆಗಳು ಇಲ್ಲ, ಆ ತೋಪುಗಳು, ಉದ್ಯಾನವನಗಳು ಇವನ್ನೆಲ್ಲ ಕಂಡುಬಳಿದ್ದಾಳೆ. ಆದರೆ ಇವತ್ತು ನಾವು ಪ್ರವೇಶಿಸ್ತಾ ಇರುವಂತಹದ್ದು ಇಂತಹ ಯಾವುದೇ ಹೊಲಗದ್ದೆಗಳಿಲ್ಲ, ಉದ್ಯಾನಗಳಿಲ್ಲ, ತೋಪುಗಳಿಲ್ಲ. ಬರಿದೇ ವೃಕ್ಷಗಳಿಂದ ಗಿರಿದುರ್ಗಗಳಿಂದ ತುಂಬಿರತಕ್ಕಂತಹ ಕಾನನವನ್ನು ನಾವು ಪ್ರವೇಶಿಸ್ತಾ ಇದ್ದೇವೆ. ವಿಷಮಂಚ ಪ್ರಪಾತಂಚ. ನಡೆಯುವ ಸ್ಥಳ ಸಮತಟ್ಟಾಗಿರೋದಿಲ್ಲ. ರಾಜರು ನಡೆಯುವ ಹೆದ್ದಾರಿ ಅದು ಸದಾ ಕಾಲವೂ ಕೂಡ ಸಮತಟ್ಟಾಗಿರತ್ತೆ. ಧೂಳು ಏಳಬಾರ್ದು ಅಂತ ಹೇಳಿಕೊಂಡು ಪನ್ನೀರನ್ನು ಚಿಮುಕಿಸಿರ್ತಾರೆ. ಆದರೆ ಇವತ್ತು ನಡೆಯುವ ದಾರಿ ಅದು ವಿಷಮವಾದುದಾಗಿದೆ. ಎತ್ತರ ತಗ್ಗುಗಳು, ತಗ್ಗು ದಿನ್ನೆಗಳಿಂದ, ಕಲ್ಲು ಮುಳ್ಳುಗಳಿಂದ ಕೂಡಿರತಕ್ಕಂತಹ ದಾರಿ ಇದು. ಒಂದೆಡೆ ಎತ್ತರದ ಪರ್ವತ, ಇನ್ನೊಂದು ಬದಿಯಲ್ಲಿ ಪ್ರಪಾತಂಚ, ಇನ್ನೊಂದು ಬದಿಯಲ್ಲಿ ದೊಡ್ಡ ಕಮರಿ, ಆಳದ ಕಮರಿ. ಇಂತಹ ವನವನ್ನು
ಸೀತಾದೇವಿ ಮೊದಲಾಗಿ ಪ್ರವೇಶಿಸ್ತಾ ಇದ್ದಾಳೆ. ಹಾಗಾಗಿ ಸದಾ ಕಾಲಕ್ಕೂ ಕೂಡ ಯಾವುದೇ ಮೂಲೆಯಿಂದ ಯಾವುದೇ ಬಗೆಯ ತೊಂದರೆ ಬಾರದಂತೆ ಸೀತೆಯನ್ನು ರಕ್ಷಿಸುವಂತಹ ದೊಡ್ಡ ಜವಾಬ್ದಾರಿ ನಿನ್ನ ಮೇಲೆ ಇದೆ. ನಿನ್ನನ್ನು ನೀನು ರಕ್ಷಿಸ್ಕೋಬೇಕು, ಸೀತಾದೇವಿಯನ್ನು ರಕ್ಷಿಸಬೇಕು, ನನ್ನನ್ನೂ ರಕ್ಷಿಸಬೇಕು. ಅದರಂತೆ ನಾನು ನಿನ್ನ ರಕ್ಷಣೆಗೆ ಮುಂದಾಗ್ತೇನೆ, ನಾನು ಸೀತಾದೇವಿಯ ರಕ್ಷಣೆಗೆ ಮುಂದಾಗ್ತೇನೆ. ನೀನು ಮುಂಬದಿಯಲ್ಲಿ ಹೋಗು, ನಾನು ಹಿಂಬದಿಯಲ್ಲಿ ನಿಮ್ಮಿಬ್ಬರನ್ನು ಕೂಡ ರಕ್ಷಿಸ್ತಾ ಹಿಂಬದಿಯಲ್ಲಿ ಬರ್ತಾ ಇರ್ತೇನೆ. ಶ್ರೀರಾಮಚಂದ್ರ ಈ ರೀತಿಯಾಗಿ ಲಕ್ಷ್ಮಣನಿಗೆ ಉಪದೇಶಿಸಿದ. ಶ್ರುತ್ವಾ ರಾಮಸ್ಯ ವಚನಂ ಪ್ರತಸ್ಥೆ ಲಕ್ಷ್ಮಣೋಗ್ರತಃ ಅನಂತರಂಚ ಸೀತಾಯಾ ರಾಘವೋ ರಘುನಂದನಃ. ಮಾತಿನಂತೆ ಲಕ್ಷ್ಮಣ ಮುಂದೆ ಹೋಗಬೇಕು, ಹಿಂಬದಿಯಲ್ಲಿ ಸೀತಾದೇವಿ ಬರಬೇಕು. ಆಕೆ ಹಿಂಬದಿಯಲ್ಲಿ ಶ್ರೀರಾಮಚಂದ್ರ ಇವರಿಬ್ಬರನ್ನು ಕೂಡ ಅನುಸರಿಸಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಗತಂತು ಗಂಗಾಪರ ಪಾರಮಾಶು ರಾಮಂ ಸುಮಂತ್ರ ಸತತಂ ನಿರೀಕ್ಷ್ಯ ಅಧ್ವ ಪ್ರಕರ್ಷಾತ್ ವಿನಿವೃತ್ತ ದೃಷ್ಟಿ ಮುಮೋಚ ಬಾಷ್ಪಂ ವ್ಯಥಿತಸ್ತಪಸ್ವಿ. ಸುಮಂತ್ರನಿಗೆ ಮರಳಿ ಹೋಗುವಂತೆ ಶ್ರೀರಾಮಚಂದ್ರ ಆದೇಶವನ್ನು ನೀಡಿದ್ದ. ಆದರೆ ಶ್ರೀರಾಮಚಂದ್ರನನ್ನು ಬಿಟ್ಟು ಆ ಕಡೆ ಹೆಜ್ಜೆ ಹಾಕೋದು ಅದು ಸುಲಭ ಸಾಧ್ಯವಾದ ಮಾತಲ್ಲ. ಮನಸ್ಸಿದ್ದರೂ ಕೂಡ ಕಾಲೇ ಎಳ್ತಾ ಇಲ್ಲ. ಅಂತಹ ಸ್ಥಿತಿಯಲ್ಲಿ ಆ ಗಂಗಾ ನದಿಯ ಆ ಕಡೆ ದಡದಲ್ಲೇ ನಿಂತುಕೊಂಡು ಶ್ರೀರಾಮಚಂದ್ರ ಹೋಗ್ತಾ ಇರುವಂತಹ ದಾರಿಯನ್ನೆಲ್ಲ ನೋಡ್ತಾ ಇದ್ದಾನೆ. ಇನ್ನೇನು ಶ್ರೀರಾಮಚಂದ್ರ ಕಾಣ್ತಾ ಇಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಆತನ ಕಣ್ಣಿಂದ ಕಣ್ಣೀರಿನ ಪ್ರವಾಹ ಹರಿಲಿಕ್ಕೆ ಶುರುವಾಗಿದೆ. ಸಲೋಕಪಾಲ ಪ್ರತಿಮ ಪ್ರಭಾವ ತೀರ್ತ್ವಾ ಮಹಾತ್ಮ ವರದೋ ಮಹಾನದೀಂ ತತಃ ಸಮೃದ್ಧಾನ್ ಶುಭಸಸ್ಯಶಾಲಿನಃ ಕ್ರಮೇಣ ವತ್ಸಾನ್ ಮುದಿತಾನ್ ಉಪಾಗಮತ್. ಶ್ರೀರಾಮಚಂದ್ರ ವನವನ್ನು ಪ್ರವೇಶಿಸ್ತಾ ಇದ್ದಾನೆ. ಇಬ್ಬರು ಕೂಡ ತೀರ್ತ್ವಾ ನದಿಯನ್ನು ದಾಟಿ ಮುಂದೆ ಹೋಗ್ತಾ ಇದ್ದಾರೆ. ಸಮೃದ್ಧಾನ್ ಶುಭಸಸ್ಯಶಾಲಿನಃ ಮುಂದೋಗ್ತಿ ಹೋಗ್ತಾ ಇದ್ದರೆ ಎತ್ತರವಾಗಿರತಕ್ಕಂತಹ ಮರಗಳು, ಅಲ್ಲಲ್ಲಿ ಹುಲ್ಲುಗಾವಲುಗಳು ಅವನ್ನೆಲ್ಲ ನೋಡ್ತಾ ಸಂತೋಷದಿಂದ ಮುಂದುವರಿದ. ತೌ ತತ್ರ ಹತ್ವಾ ಚತುರೋ ಮಹಾಮೃಗಾನ್ ವರಾಹಮೃಷ್ಯಂ ಪ್ರಶತಂ ಮಹಾರುರುಂ ಆದಾಯ ಮೇಧ್ಯಂ ತ್ವರಿತಂ ಬುಭುಕ್ಷಿತೌ ವಾಸಾಯ ಕಾಲೇ ಯಯತು ವನಸ್ಪತಿಂ. ಅನೇಕ ದಿವಸಗಳಿಂದ ಆಹಾರವನ್ನೇ ಸ್ವೀಕಾರ ಮಾಡಿಲ್ಲ. ಬರಿದೆ ಜಲಪಾನದಿಂದಲೇ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಇನ್ನೇನು ನದಿಯನ್ನು ದಾಟಿ ಕಾನನವನ್ನು ಪ್ರವೇಶಿಸಿ ಆಯಿತು, ಮುಂದೊಂದು ಕಡೆ ವಾಸ ಮಾಡಬೇಕು. ಅದಕ್ಕೋಸ್ಕರ ವಾಸಯೋಗ್ಯವಾಗಿರತಕ್ಕಂಥ ಸ್ಥಳವನ್ನು ಹುಡುಕಿ ಅಲ್ಲಿ ಯಾವ ಭಯಾನಕವಾಗಿರತಕ್ಕಂತಹ ಪ್ರಾಣಿಗಳಿದ್ವು, ವರಾಹ ಋಷ್ಯ ಮೊದಲಾಗಿರತಕ್ಕಂತಹ ಪ್ರಾಣಿಗಳು, ಅವನ್ನೆಲ್ಲ ಹೊಡೆದು ಓಡಿಸಿ ಅಂದಿನ ಆಹಾರಕ್ಕೆ ಬೇಕಾಗಿರತಕ್ಕಂತಹ ಹಣ್ಣು ಹಂಪಲುಗಳನ್ನು ಸ್ವೀಕರಿಸಿಕೊಂಡು ಮೇಧ್ಯವಾಗಿರತಕ್ಕಂತಹ ಪವಿತ್ರವಾಗಿರತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ವಾಸಕ್ಕೆ ಬೇಕಾಗಿರತಕ್ಕಂತಹ ಸ್ಥಳವನ್ನು ಪರಿಶೀಲಿಸ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.